जय श्री राम बच्चों, सभी को मेरा शुभोदय है। आज की कक्षा में हम 7वीं कक्षा के चौथा पाठ मैं भी नाम कमाता कविता के बारे में जानकारी पाएंगे बच्चे। इस पाठ का कवि का नाम है डॉक्टर डी.वी. रमेश। ಭಾರತ ದೇಶ ಆಗಸ್ಟ್ 15, 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿತು. ಬ್ರಿಟಿಷರ ದಾಸ್ಯದಿಂದ ಮುಕ್ತಿ ಹೊಂದಿದ ಸ್ವತಂತ್ರವಾಗಿ ರೂಪುಗೊಳ್ಳುವುದರಲ್ಲಿ ಅಸಂಖ್ಯಾತ ಮಂದಿಯ ತ್ಯಾಗ ಬಲಿದಾನಗಳಿವೆ. ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ನಮ್ಮನ್ನು ಹೆಚ್ಚು ಗಮನ ಸೆಳೆಯುವುದು ಭಾರತೀಯ ಸೇನೆಯ ಪೆರೇಡ್, ಪೊಲೀಸ್ ಪೆರೇಡ್, ವಿದ್ಯಾರ್ಥಿಗಳ NSS, NCC ಮತ್ತು ಸೇವಾದಳದ ಪೆರೇಡ್ಗಳನ್ನು ನಾವು ತುಂಬ ಖುಷಿಯಿಂದ ನೋಡ್ತೇವೆ. ನಮಗೂ ಕೂಡ ಸೇನೆಗೆ ಸೇರಿ ದೇಶ ಸೇವೆ ಮಾಡಬೇಕು ಅಂತೇಳಿ ಅನ್ನಿಸ್ತದೆ. ಅಂಥದ್ದೇ ಒಂದು ಬಾಲಕನ ಕನಸನ್ನು ಇಲ್ಲಿ ಡಾಕ್ಟರ್ ಡಿ.ವಿ. ರಮೇಶ್ ಅವರು ಬಿಚ್ಚಿಟ್ಟಿದ್ದಾರೆ. ಮೊದಲಿಗೆ ಪಾಠದ ಆಶಯ ನೋಡ್ಕೊಳ್ಳಿ ಮಕ್ಕಳೇ. फौज में भर्ती होकर देश की सेवा करने तथा राष्ट्रपति से पुरस्कार पाने के बच्चों की सपनों को कवि ने शब्द रूप दिया है. ಇಲ್ಲಿ ಪ್ರತಿಯೊಂದು ಪಾಠಕ್ಕೂ ಕೂಡ ತನ್ನದೇ ಆದ ಉದ್ದೇಶ ಇರ್ತದೆ ಅಲ್ವಾ. ಈ ಕವಿತೆಯ ಉದ್ದೇಶ ಏನು ಅಂತ ಹೇಳಿದರೆ, ಮಕ್ಕಳಿಗೆ ಸೇನೆಗೆ ಸೇರಿ ರಾಷ್ಟ್ರಪತಿಯಿಂದ ಪುರಸ್ಕಾರವನ್ನು ಗಿಟ್ಟಿಸಿಕೊಳ್ಳುವುದು. ಮಕ್ಕಳ ಕನಸಿಗೆ ಇಲ್ಲಿ ಡಾಕ್ಟರ್ ಡಿ.ವಿ. ರಮೇಶ್ ಅವರು ಶಬ್ದರೂಪವನ್ನು ಕೊಟ್ಟಿದ್ದಾರೆ. यह कविता सचमुच बच्चों के लिए प्रेरणादायक है. ಪ್ರತಿಯೊಂದು ಮಗುವಿಗೂ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ದೇಶದ ಬಗ್ಗೆ ಕನಸು, ಆಸೆಗಳು ಇರ್ತವೆ. ಆ ಆಸೆ ಕನಸುಗಳಿಗೆ ಡಾಕ್ಟರ್ ಡಿ.ವಿ. ರಮೇಶ್ ಅವರು ಶಬ್ದರೂಪವನ್ನು ಕೊಟ್ಟು ತನ್ನದೇ ಲೇಖನಿಯ ಮೂಲಕ ಪ್ರೇರಣಾದಾಯಕ ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ ಮುಂದೆ ನೋಡೋ ಮಕ್ಕಳೇ, ಕವಿ ಪರಿಚಯ. ನೀವು ಚಿತ್ರದಲ್ಲಿ ಕಾಣ್ತಾ ಇರುವವರು ಡಾಕ್ಟರ್ ಡಿ.ವಿ. ರಮೇಶ್ ಅವರು. डॉक्टर डी.वी. रमेश जी हिंदी के प्रसिद्ध कवि तथा बाल साहित्यकार है. डॉक्टर डी.वी. रमेश ಅವರು ಹಿಂದಿಯ ಪ್ರಸಿದ್ಧ ಕವಿಗಳು ಮತ್ತು ಬಾಲ ಸಾಹಿತ್ಯಕಾರರು ಕೂಡ ಹೌದು. उसकी प्रसिद्ध रचना ಕಂಡ ಅಗ್ನಿ है. ಇವರ ಪ್ರಮುಖವಾದ ಪ್ರಸಿದ್ಧವಾದಂಥ ರಚನೆ ಕಂಡ ಅಗ್ನಿ. ಪ್ರಸ್ತುತ ಕವಿತಾ आपके 101 ಬಾಲ್ ಕವಿತಾಯೇ ಸಂಗ್ರಹ ಸೆ ಲಿ ಗಯಿ ಹೇ. ಪ್ರಸ್ತುತ ಮೈ ಬಿ ನಾಮ್ ಕಮಾತಾ ಎಂಬ ಕವಿತೆಯನ್ನು ಇವರ 101 ಬಾಲ್ ಕವಿತಾಯೇ ಎನ್ನುವ ಕವನ ಸಂಗ್ರಹದಿಂದ ಆರಿಸಿಕೊಳ್ಳಲಾಗಿದೆ. ಪದ್ಯವನ್ನು ನೋಡ್ಕೊಳ್ಳಿ. रोज़ रोज़ सीमा की खबरें सुन कर मन नन्हा मेरा मुस कर रह जाता. अगर ना होता छोटा बच्चा तो लेकर बंदूक हाथ में मैं भी नाम कमाता. अगर ना होता छोटा बच्चा तो लेकर बंदूक हाथ में मैं भी नाम कमाता. झटपट होकर बड़ा फौज में एक यही बस मन में आता मैं भर्ती हो जाता. झटपट होकर बड़ा फौज में एक यही बस मन में आता मैं भर्ती हो जाता. माँ कितनी खुश होती जब मैं एक बड़ा सा पुरस्कार भी राष्ट्रपति से पाता. मैं कितनी खुश होती जब मैं एक बड़ा सा पुरस्कार भी राष्ट्रपति से पाता. रोज़ रोज़ सीमा की खबरें सुन कर मन नन्हा मेरा मुस कर रह जाता. मुस कर रह जाता. ಪಾಠದ ಮೊದಲಿಗೆ ನಾವು ಶಬ್ದಾರ್ಥವನ್ನು ನೋಡಿಕೊಳ್ಳುವ. ರೋज़ ಪ್ರತಿದಿನ, ನಾಮ್ ಕಮಾನ ಪ್ರಸಿದ್ಧ ಹೋನ. ನಾಮ್ ಕಮಾನ ಅಂತೇಳಿದರೆ ಪ್ರಸಿದ್ಧಿಯನ್ನು ಹೊಂದುವುದು. सीमा यानी सरहद. झटपट यानी तुरंत. भर्ती का मतलब प्रवेश पाना. खबर यानी समाचार. नन्ना यानी छोटा, चिक्का. मुस कर रह जाना का मतलब दुखी होना, ದುಃಖವನ್ನು ಪಡುವಂಥದ್ದು. ಮುಂದೆ ನೋಡಿ ಪದ್ಯದ ವಿವರಣೆ. ರೋज़ रोज़ सीमा की खबरें सुन कर मन नन्हा मेरा मुस कर रह जाता. प्रतिदिन यानी हर दिन सीमा की जो बुरी खबरें सुनकर छोटा बच्चा का मन दुखी हो रहा है. क्यों मैं इस सेना में भाग ले रहा हूँ, बार बार उसका मन दुखी हो जाता है. ರೋज़್ ಅಂತೇಳಿ ಪ್ರತಿದಿನ, ಹರ್ ದಿನ, ಯಾವಾಗಲೂ ಕೂಡ ಸೀಮಾಕಿ ಖಬರೆ,
ಗಡಿಯ ಸಮಾಚಾರವನ್ನು ಕೇಳಿ ಸುನ್ಕರ್ ಕೇಳಿ ಕೇಳಿ ಈ ಚಿಕ್ಕ ಹುಡುಗನ ಮನಸ್ಸು ಏನು ಮಾಡ್ತಾ ಉಂಟು, ದುಃಖಪಟ್ಟಂತ. ಹೇಗೆ ದುಃಖಪಡ್ತಾ ಉಂಟು ಅಂತೇಳಿದರೆ, ಪ್ರತಿದಿನವೂ ಕೂಡ ನಾವು ಪತ್ರಿಕೆಗಳಲ್ಲಿ, ಸುದ್ದಿ ಮಾಧ್ಯಮಗಳಲ್ಲಿ ಇನ್ನಿತರ ಸುದ್ದಿಯನ್ನು ಬಿತ್ತರಿಸುವಂಥ ಟಿ ವಿ, ಮೊಬೈಲ್ ಮುಂತಾದವುಗಳ ಮೂಲಕ ಮಗು ಸಮಾಚಾರವನ್ನು ಕೇಳ್ತದೆ. ಇವತ್ತು ಭಾರತದ ಗಡಿಯಲ್ಲಿ ಹೋರಾಟ ನಡೀತಾ ಇದೆ, ಸೈನಿಕರು ಹುತಾತ್ಮರಾಗಿದ್ದಾರೆ, ಚೀನಾ ಪಾಕಿಸ್ತಾನದ ಕಡೆಯಿಂದ ನುಸುಳುಕೋರರು ದೇಶದ ಒಳಗೆ ಬರ್ತಾ ಇದ್ದಾರೆ ಅಂತ ಕೇಳಿ ಆ ಬಾಲಕನ ಸವಾಲುಗಳನ್ನು ಎದುರಿಸಬೇಕಾಗ್ತದಲ್ಲ, ಮತ್ತು ಆ ಸವಾಲುಗಳನ್ನು ಎದುರಿಸಲಿಕ್ಕೆ ನಾನು ಕೂಡ ಭಾಗವಹಿಸಬೇಕಿತ್ತಲ್ಲ ಅಂಥೇಳಿ, ನನ್ನ ಕೊಡುಗೆ ಏನೂ ಇಲ್ಲಲ್ಲ ಅಂಥೇಳಿ ಆ ಚಿಕ್ಕ ಮನಸ್ಸು, ಅಂದರೆ ಆ ಚಿಕ್ಕ ಹುಡುಗನ ಮನಸ್ಸು ಏನು ಮಾಡ್ತಾ ಉಂಟು, ಮರುಗ್ತಾ ಉಂಟು. ನಾನು ಕೂಡ ದೊಡ್ಡವನಾಗ್ತಿದ್ರೆ ನಾನು ಕೂಡ ಸೇನೆಗೆ ಸೇರ್ತಿದ್ನಲ್ಲ ಅಂಥೇಳಿ ಏನು ಮಾಡ್ತಾನೆ, ಆ ಹುಡುಗ ಯೋಚನೆ ಮಾಡ್ತಾನೆ, ದುಃಖವನ್ನು ಪಡ್ತಾನೆ. ಮುಂದೆ ನೋಡುವ. ಅಗರ್ ನಾ ಹೋತಾ ಛೋಟಾ ಬಚ್ಚಾ तो लेकर बंदूक हाथ में मैं भी नाम कमाता. ಅಗರ್ ನಾ ಹೋತಾ ಛೋಟಾ ಬಚ್ಚ. ಅಗರ್ ಅಂತೇಳಿದರೆ ನಾನು ಕೂಡ ಚಿಕ್ಕವನಾಗಿಲ್ಲದಿರ್ತಿದ್ರೆ ದೊಡ್ಡವನಾಗ್ತಿದ್ರೆ, ತೋ ಲೇಕರ್ ಬಂದೂಕು ಹಾತ್ ಮೇ, ನಾನು ಕೂಡ ಕೈಯಲ್ಲಿ ಬಂದೂಕನ್ನು ಹಿಡಿದು, ಮೈ ಬಿ ನಾಮ್ ಕಮಾತ, ನಾನು ಕೂಡ ಹೆಸರನ್ನು ಗಳಿಸ್ತಾ ಇದ್ದೆ, ನಾನು ಕೂಡ ದೇಶದ ರಕ್ಷಣೆಯನ್ನು ಮಾಡ್ತಾ ಇದ್ದೆ, ಶತ್ರುಗಳನ್ನು ಏನು ಮಾಡ್ತಿದ್ದೆ, ಹೊಡೆದೋಡಿಸಿ ದೇಶದ ರಕ್ಷಣೆಯಲ್ಲಿ ನಾನು ಕೂಡ ಭಾಗವಹಿಸ್ತಿದ್ದೆ ಅಂತೇಳಿ ಆ ಚಿಕ್ಕ ಹುಡುಗನ ಮನಸ್ಸು ಏನು ಮಾಡ್ತಾ ಉಂಟು, ದೇಶ ಸೇವೆಯನ್ನು ಮಾಡಲಿಕ್ಕೆ ಹಾತೊರಿತಾ ಉಂಟು. झटपट होकर बड़ा फौज में एक यही बस मन में आता, मैं भी भर्ती हो जाता. मैं भी झटपट बड़ा होकर सेना में भर्ती हो जाऊंगा, देश की ಸೇವಾ ಕरूंगा. ಅಂದರೆ ನಾನು ಕೂಡ ದೊಡ್ಡವನಾಗಿ, ಜಟ್ಪಟ್ ಅಂತೇಳಿದರೆ ತಕ್ಷಣ ಕೂಡಲೇ ನಾನು ಕೂಡ, ಈಗ ನಾನು ಚಿಕ್ಕ ಹುಡುಗ, ನನ್ನಿಂದ ಈ ದೇಶದ ಸೇವೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲಲ್ಲ ಅಂತೇಳಿ ಆ ಚಿಕ್ಕ ಹುಡುಗನ ಮನಸ್ಸು ಮರುಗ್ತಾ ಉಂಟು. ಜಟ್ಪಟ್ ಬಡಾ ಫೌಜ್ ಮೇ, ನಾನು ಕೂಡ ಆದಷ್ಟು ಬೇಗ ದೊಡ್ಡವನಾಗಿ ಬಡಾ ಫೌಜ್ ಮೇ ಅಂತೇಳಿದರೆ ಸೇನೆಯಲ್ಲಿ ಸೇರಿಕೊಳ್ತೇನೆ. ಏಕೆ ಈ ಬಸ್ ಮನ್ಮೆ ಆತ ಮೈ ಭರ್ತಿ ಹೋ ಜಾತ, ನಾನು ಕೂಡ ಸೇವೆಯಲ್ಲಿ ಭರ್ತಿಯನ್ನು ಹೊಂದಿ ದೇಶದ ಸೇವೆಯನ್ನು ಮಾಡ್ತೇನೆ, ದೇಶಕ್ಕೆ ಏನಾದರೂ ಒಂದು ನನ್ನದಾದಂಥ ಕೊಡುಗೆಯನ್ನು ನಾನು ಕೊಡ್ತೇನೆ ಅಂತೇಳಿ ಬಾಲಕನು ಏನು ಮಾಡ್ತಿದ್ದಾನೆ, ಕನಸನ್ನು ಕಾಣ್ತಾ ಇದ್ದಾನೆ. माँ कितनी खुश होती जब मैं एक बड़ा सा पुरस्कार भी राष्ट्रपति से पाता. ನಾನು ಕೂಡ ದೊಡ್ಡವನಾಗಿ, ನಾನು ಕೂಡ ಬಂದೂಕನ್ನು ಹಿಡಿದು ದೇಶದ ಸೇವೆಯನ್ನು ಮಾಡುವಾಗ ಶತ್ರುಗಳನ್ನು ಹೊಡೆದೋಡಿಸಿ ರಾಷ್ಟ್ರಪತಿಯಿಂದ ಪುರಸ್ಕಾರವನ್ನು ಗಳಿಸಿಕೊಳ್ಳುವಾಗ ನನ್ನ ಅಮ್ಮ ಎಷ್ಟು ಖುಷಿ ಪಡ್ತಿದ್ಲು ಅದನ್ನು ನೋಡಿ ಅಂತೇಳಿ ಬಾಲಕ ಏನು ಮಾಡ್ತಿದ್ದಾನೆ, ಕನಸನ್ನು ಕಟ್ಟಿಕೊಳ್ತಾ ಇದ್ದಾನೆ. ನಾನು ಕೂಡ ಆದಷ್ಟು ಬೇಗ ದೊಡ್ಡವನಾಗ್ತೇನೆ, ಏನೆಲ್ಲ ವಿಷಯಗಳನ್ನು ಅಂದರೆ ಗಡಿಯ ವಿಷಯಗಳನ್ನು ಕೇಳ್ತಾ ಇದ್ದಾನೆ, ಅಷ್ಟು ಸೈನಿಕರು ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ ಅಂತೇಳಿ ನಾನು ಕೂಡ ಅದರೊಟ್ಟಿಗೆ ನಾನು ಕೂಡ ನನ್ನ ಕೊಡುಗೆಯನ್ನು ನನ್ನ ದೇಶಕ್ಕೆ ಕೊಡ್ತೇನೆ ಅಂತೇಳಿ ಅವನು ಕನಸನ್ನು ಕಟ್ತಾ ಇದ್ದಾನೆ. ನಾನು ಕೂಡ ಆದಷ್ಟು ಬೇಗ ದೊಡ್ಡವನಾಗಿ ದೇಶದ ರಕ್ಷಣೆಯನ್ನು ಮಾಡಿ ರಾಷ್ಟ್ರಪತಿಯಿಂದ ಪುರಸ್ಕಾರವನ್ನು, ಇನಾಮನ್ನು ಗಿಟ್ಟಿಸಿಕೊಳ್ತಾ ಇದ್ದೇನೆ. ನನ್ನ ಅಮ್ಮ ಆಗ ಏನು ಮಾಡ್ತಾಳೆ, ಬಹಳ ಸಂತೋಷ ಪಡ್ತಿದ್ದಾಳೆ ಅಂತೇಳಿ ತನ್ನ ಮನಸ್ಸಿನಲ್ಲಿರೋ ಭಾವನೆಯನ್ನು ಇಲ್ಲಿ ಕವಿ ಏನು ಮಾಡಿದ್ದಾರೆ ಅಂತೇಳಿ ತನ್ನ ಲೇಖನಿಯ ಮುಖಾಂತರ ಆ ಮಗುವಿನ ಕನಸನ್ನು ಇಲ್ಲಿ ಬಿಚ್ಚಿಟ್ಟಿದ್ದಾರೆ. ಹಾಗೆಯೇ ಮಕ್ಕಳೇ, ಏನಂತ ಹೇಳಿದರೆ, ಇಂದು ನಾವೆಲ್ಲ ಸಂಭ್ರಮದಲ್ಲಿ ಇಷ್ಟು ಖುಷಿಯಾಗಿ ಇದ್ದೇವೆ ಅಂತೇಳಿದರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಭಾರತೀಯ ಸೇನೆ. ಗಡಿಯಲ್ಲಿ ನಿಂತು ಶತ್ರು ರಾಷ್ಟ್ರಗಳಿಂದ ನಮಗೆ ಯಾವ ರೀತಿಯ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮನ್ನು ಕಾಯುವ ಸೈನಿಕರ ಸಹನೆಗೆ ನಾವು ಯಾವತ್ತೂ ಕೂಡ ಏನು ಮಾಡಲೇಬೇಕು ಅಂತೇಳಿದರೆ ತಲೆಬಾಗಲೇಬೇಕು. ಮುಂದೆ ನೋಡಿ, ಸರಿ ಅರ್ಥ ಆಯ್ತು ಅಂತೇಳಿ ಅಂದ್ಕೊಳ್ತೇನೆ. ಮುಂದೆ ನೋಡಿ ಮಕ್ಕಳೇ, ಉತ್ತರ ಲಿಖಿಯೇ. बालक किसमें भर्ती होना चाहता है? बालक सेना में भर्ती होना चाहता है. दूसरा सवाल, माँ कब खुश होती? अम्मा यावाग खुशी ಆಗ್ತಾಳೆ? जवाब, जब राष्ट्रपति से पुरस्कार पाता है तब माँ खुश होती है. तीसरा सवाल, बालक रोज़ रोज़ कौन सी खबरें सुनता है? बालक रोज़ रोज़ सीमा की खबरें सुनता है. चौथा सवाल, बालक कैसे बड़ा होना चाहता है? बालक झटपट बड़ा होना चाहता है. पांचवा सवाल, बालक अपने हाथ में क्या लेना चाहता है? उत्तर, बालक अपने हाथ में बंदूक लेना चाहता है. आगे देखेंगे बच्चे, अन्य वचन रूप लिखिए. अन्य वचन रूप
ಬರೀಲಿಕ್ಕೆ, ಅಂದರೆ ವಚನ ಬದಲಾಯಿಸಿ ಬರೀಲಿಕ್ಕೆ. ಒಂದನೇದು ಕಬರ್, ಕಬರೆ. दूसरा सवाल लड़का, उत्तर क्या है? लड़के. तीसरा सवाल हाथ, उत्तर हाथे. चौथा सवाल पुरस्कार, उत्तर क्या है बच्चे? पुरस्कार है. आगे देखेंगे इन शब्दों के लिए विलोम शब्द लिखिए. ಕೆಳಗೆ ಕೊಟ್ಟಂತಹ ಶಬ್ದಗಳಿಗೆ ನೀವು ವಿರುದ್ಧಾರ್ಥಕ ಪದಗಳನ್ನು ಬರೀಲಿಕ್ಕೆ. ಒಂದನೇದು ಬಡ, बड़ा विरुद्ध विलोम शब्द क्या है बच्चे? छोटा. दूसरा सवाल एक, एक विरुद्ध विलोम शब्द अनेक. तीसरा सवाल सुख, सुख का विलोम शब्द क्या है? दुख. चौथा सवाल पाना, पाना का विलोम शब्द क्या है? कोना. आगे देखेंगे समानार्थक शब्द लिखिए. समानार्थक ಪದಗಳನ್ನು ಬರೀಲಿಕ್ಕೆ. पहला लड़का, लड़का का समानार्थक शब्द बच्चा. दूसरा खुश, खुश यानी क्या है समानार्थक शब्द? आनंद, संतोष. तीसरा सवाल पुरस्कार, पुरस्कार का समानार्थक शब्द क्या है? इनाम. चौथा प्रश्न रोज़, रोज़ का समानार्थक शब्द प्रतिदिन. पांचवा खबर, खबर का समानार्थक शब्द है समाचार. आगे देखेंगे गृह कार्य. हमारे तिरंग झंडा के बारे में 10 वाक्य लिखिए. ನಮ್ಮ ತ್ರಿವರ್ಣ ಧ್ವಜದ ಬಗ್ಗೆ 10 ವಾಕ್ಯಗಳನ್ನು ಬರೀಲಿಕ್ಕೆ. ಸರಿ, ಪಾಠ ಎಲ್ರಿಗೂ ಅರ್ಥ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ಧನ್ಯವಾದ.